ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಹಾಗಾದ್ರೆ ಕೃತಿಕಾ ರೆಡ್ಡಿ ಕೊಲೆಗೆ ಅಸಲಿ ಕಾರಣ ಏನು? ಪೊಲೀಸರು ತನಿಖೆ ಮಾಡಿದಾಗ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಹೋಯಿತು? ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾನೆ ಇದೆ. ಮಹೇಂದ್ರ ರೆಡ್ಡಿ ಅಸಲಿ ಮುಖ. ಮದುವೆ ಬಳಿಕ ಸೌತ್ ಆಫ್ರಿಕಾಗೆ ಹನಿಮೂನ್ಗೆ ಹೋಗಿತ್ತಂತೆ ಈ ದಂಪತಿ. ಕೃತಿಕಾ ಫೋನ್ನಲ್ಲಿ ಹನಿಮೂನ್ ಫೋಟೋ ಶೂಟ್ ಮಾಡಿಸಿಕೊಂಡಿದ್ರು. ಕೃತಿಕಾ ಮೊಬೈಲ್ಗೆ ವಿದೇಶಿ ಸಿಮ್ ಕಾರ್ಡ್ ಅನ್ನ ಕೂಡ ಬಳಸಲಾಗಿತ್ತು ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಫೋಟೋಗಳನ್ನ ಎಲ್ಲೂ ಪೋಸ್ಟ್ ಮಾಡದಂತೆ ಪತಿ ಮಹೇಂದ್ರ ಹೇಳಿದ್ನಂತೆ. ಕೃತಿಕಾ ಸಾವಿನ ಬಳಿಕ ಆ ಫೋನ್ ತೆಗೆದುಕೊಂಡು ಮಹೇಂದ್ರ ಹೋಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಬಳಿಕ ಹನಿಮೂನ್ ಫೋಟೋಸ್ ಡಿಲೀಟ್ ಮಾಡಿದ್ನಂತೆ ಮಹೇಂದ್ರ. ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಕೊಳ್ಳೋದಕ್ಕೂ ಕೂಡ ಹಿಂದೇಟು ಹಾಕಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಬಳಸದಂತೆ ಮಹೇಂದ್ರ ಹೇಳಿದ್ನಂತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಪ್ ಎಲ್ಲವನ್ನ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ರಂತೆ ಕೃತಿಕಾಗೆ ಗೊತ್ತಿಲ್ಲದಂತೆ ಮಹೇಂದ್ರನೇ ಎಲ್ಲ ಆಪ್ಗಳನ್ನ ಡಿಲೀಟ್ ಮಾಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಬಿಡ್ತಿರ್ಲಿಲ್ಲ. ಯಾವ ಪೋಸ್ಟ್ಗಳನ್ನ ಕೂಡ ಹಾಕಿರ್ಲಿಲ್ಲ. ಹಾಗಾಗಿ ಇವರ ಹನಿಮೂನ್ ಫೋಟೋಗಳನ್ನ ಕೂಡ ಆಕೆಯ ಮೊಬೈಲ್ ಅಲ್ಲಿ ಇದ್ದಿದ್ದನ್ನ ಈ ಮಹೇಂದ್ರನೇ ಡಿಲೀಟ್ ಮಾಡಿದ್ದ. ಇಂಥ ವಿಚಾರಗಳು ಕೂಡ ಈಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರ್ತಾ ಇದೆ. ಬಟ್ ಮಹೇಂದ್ರನ ನಡೆನೆ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆಯಂತ. ಹಾಗಾಗಿ ಕೃತಿಕಾ ಅವರ ಪೋಷಕರು ಆರೋಪ ಮಾಡ್ತಾ ಇರೋದು ಮಹೇಂದ್ರ ಅವ್ರಿಗೆ ಮೋಸ್ಟ್ಲಿ ಅನೈತಿಕ ಸಂಬಂಧ ಇರಬಹುದು, ಆ ಕಾರಣಕ್ಕೆ ನನ್ನ ಮಗಳ ಕೊಲೆಯಾಗಿದೆ ಅಂತ. ಮಗಳ ಡೆತ್ ಸರ್ಟಿಫಿಕೇಟ್ ಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಅಂತ ಕೃತಿಕಾ ಕುಟುಂಬಸ್ಥರು ಹೇಳಿದ್ದಾರೆ. ಅದು ಈಸಿಯಾಗಿ ಸಿಗುತ್ತೆ, ಯಾವುದೇ ದಾಖಲೆಗಳು ಕೂಡ ಬೇಕಾಗಿಲ್ಲ. ನಾನು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀನಿ ಅಂದಿದ್ನಂತೆ ಈ ಆಸಾಮಿ. ಎಫ್ಎಸ್ಎಲ್ ವರದಿ ಬರ್ತಾ ಇದ್ದಂತೆ ಕೃತಿಕಾ ಕುಟುಂಬಸ್ಥರಿಗೆ ಶಾಕ್ ಎದುರಾಗಿದೆ. ಮೃತ ಕೃತಿಕಾ ರೆಡ್ಡಿ ಕುಟುಂಬಸ್ಥರಿಂದ ಖ್ಯಾತ ವಕೀಲರನ್ನ ಸಂಪರ್ಕ ಕೂಡ ಮಾಡಲಾಗಿದೆ. ಹಿರಿಯ ವಕೀಲ ಸಿವಿ ನಾಗೇಶ್ರನ್ನ ಭೇಟಿಯಾಗಿದ್ದಾರಂತೆ ತಂದೆ ಮುನಿರೆಡ್ಡಿ. ಕೃತಿಕಾ ಕೇಸ್ ವಕಾಲತ್ತು ವಹಿಸೋದಕ್ಕೆ ವಕೀಲ ಸಿವಿ ನಾಗೇಶ್ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಅವರ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಸಿವಿ ನಾಗೇಶ್ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರ ಪರ ವಕೀಲರ ಮೂಲಕ ಕೃತಿಕಾ ರೆಡ್ಡಿ ಸಾವಿನ ಅಸಲಿ ಎತ್ತನ್ನ ಬೆಳಕಿಗೆ ತರೋ ನಿಟ್ಟಿನಲ್ಲಿ ತನಿಖೆಗಳು ಆಗೋದಕ್ಕೆ ಒತ್ತಡ ಹಾಕಲಾಗುತ್ತೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ.